ಶ್ರೀ ಭೀಮಲಿಂಗೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾಗಿದೆ ಮತ್ತು ಕರ್ನಾಟಕದ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಪುರಾಣಗಳ ಪ್ರಕಾರ ಭೀಮೇಶ್ವರ ದೇವಸ್ಥಾನವನ್ನು ಪಾಂಡವರಲ್ಲಿ ಎರಡನೆಯವನಾದ ಭೀಮನು ತಮ್ಮ 14 ವರ್ಷಗಳ ವನವಾಸದ ಸಮಯದಲ್ಲಿ ಶಿವಲಿಂಗವನ್ನು ಈ ಸ್ಥಳಕ್ಕೆ ತರುವ ಮೂಲಕ ನಿರ್ಮಿಸಿದನು ಮತ್ತು ಮಹಾಶಿವರಾತ್ರಿಯ ಶುಭ ದಿನದಂದು ಪಾಂಡವರ ಅಣ್ಣ ಧರ್ಮರಾಯನು ಇದನ್ನು ಸ್ಥಾಪಿಸಿದನು. ದೇವಾಲಯದ ಪಕ್ಕದಲ್ಲಿ ಭೀಮೇಶ್ವರ ಜಲಪಾತ ಎಂಬ ಜಲಪಾತವಿದೆ ಮತ್ತು ಪೂಜೆಗಾಗಿ ಬಂಡೆಗಳಿಂದ ನೀರನ್ನು ಹೊರತೆಗೆದಾಗ ಅರ್ಜುನನು ತನ್ನ ಬಾಣವನ್ನು ಬಳಸಿ ಜಲಪಾತ ರೂಪುಗೊಂಡಿತು ಎಂದು ನಂಬಲಾಗಿದೆ. ಭೀಮೇಶ್ವರ ಜಲಪಾತಗಳ ವಿಶೇಷತೆಯೆಂದರೆ ವರ್ಷವಿಡೀ ನೀರು ಎಂದಿಗೂ ಒಣಗುವುದಿಲ್ಲ. ಮಹಾಶಿವರಾತ್ರಿಯಂದು ಸ್ಥಳೀಯ ಜನರು ಪ್ರತಿ ವರ್ಷ ದೇವರಿಗೆ ದೊಡ್ಡ ಪೂಜೆಯನ್ನು ಸಲ್ಲಿಸುತ್ತಾರೆ. ಹಚ್ಚ ಹಸಿರಿನ ಕಾಡುಗಳು, ಕಣ್ಣು ಕಾಣುವಷ್ಟು ದೂರದಲ್ಲಿರುವ ನೀಲಿ ಆಕಾಶ ಮತ್ತು ನಿಮ್ಮ ಸ್ವಂತ ಉಸಿರನ್ನು ನೀವು ಕೇಳುವಷ್ಟು ಮೌನ ಪ್ರಕೃತಿಯ ಮಡಿಲಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳಲು ಬಯಸುವ ಯಾವುದೇ ಹೃದಯವನ್ನು ಖಂಡಿತವಾಗಿಯೂ ಆಹ್ವಾನಿಸುತ್ತದೆ. ಭೀಮೇಶ್ವರ ದೇವಸ್ಥಾನ ಮತ್ತು ಜಲಪಾತಗಳು ಮುಖ್ಯ ರಸ್ತೆಯಿಂದ ಸುಮಾರು 2.5-3 ಕಿಲೋಮೀಟರ್ ದೂರದಲ್ಲಿವೆ. ಈ ದೂರವನ್ನು ಸಾಮಾನ್ಯ ಕಾರುಗಳಿಗೆ ಸೂಕ್ತವಲ್ಲದ ಕೆಸರುಮಯ ಮಣ್ಣಿನ ರಸ್ತೆಯ ಮೂಲಕ ಪ್ರವೇಶಿಸಬಹುದು. ಜೀಪ್ ಬಾಡಿಗೆಗೆ ಪಡೆಯಬಹುದು ಅಥವಾ ಟ್ರೆಕ್ ಮಾಡಬಹುದು. ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ನೀವು ಶರಾವತಿ ಕಣಿವೆ ವನ್ಯಜೀವಿ ಅಭಯಾರಣ್ಯದ ಸೌಂದರ್ಯವನ್ನು ವೀಕ್ಷಿಸಬಹುದು.